ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ತಿತನಿ ಗ್ರಾಮದ ಕಸ್ತೂರಬಾ ಗಾಂಧಿ ವಸತಿ ಶಾಲೆ ವಿದ್ಯಾರ್ಥಿನಿಯರು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಶಾಲೆಯಲ್ಲಿ ಪಾಠ ಮಾಡಲು ಸೂಕ್ತ ಕೊಠಡಿಗಳಿಲ್ಲ. ರಾತ್ರಿ ವಸತಿ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲದ ಕಾರಣ ವಿದ್ಯಾರ್ಥಿನಿಯರು ಪರದಾಡುವಂತಾಗಿದೆ ಎಂದು ಪಾಲಕರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶಾಲೆಯ ಕಟ್ಟಡ ನಿರ್ಮಾಣಕ್ಕಾಗಿ ಸುಮಾರು 3 ಎಕರೆ ಜಮೀನು 2-3 ವರ್ಷಗಳ ಹಿಂದೆಯೇ ಮಂಜೂರಾಗಿದ್ದರೂ ಇದುವರೆಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಗಿಲ್ಲ. ಇದರಿಂದ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದ್ದು ಇದು ವಿಷಾದನೀಯ ಸಂಗತಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಟ್ಟಡ ನಿರ್ಮಾಣ ಇಲಾಖೆ ತಕ್ಷಣ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಂಡು ವಿದ್ಯಾರ್ಥಿನಿಯರಿಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ಪಾಲಕರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ವಿದ್ಯಾರ್ಥಿನಿಯರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸುವ ಅನಿವಾರ್ಯತೆ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವರದಿ ಹನುಮಂತ ದೂರಿ, ಯಾದಗಿರಿ ಜಿಲ್ಲೆ. ಇದರಲ್ಲೇ ಕ್ಲಾಸ್ ನಡೆಸಬೇಕು ಮತ್ತು ಇದರಲ್ಲೇ ಮಕ್ಕಬೇಕು. ಆ ಟೀಚರ್ ಅಲ್ಲೇ ಕ್ಲಾಸ್ ಮಾಡ್ಬೇಕು, ಇವ್ರು ಇಲ್ಲೇ ಮಾಡ್ಬೇಕು. ಮಕ್ಕಳಿಗೆ ಆ ವಿಷಯ ಈ ವಿಷಯ ಡಿಸ್ಟರ್ಬ್ ಆಗ್ತದೆ. ಪೋಸ್ಟ್ ಇಲ್ಲ ನೋಡ್ರಿ, ಲೇಡೀಸ್ ಒಂದು ಪ್ಯೂನ್ ಪೋಸ್ಟ್ ಪ್ರತಿದಿನ ಕ್ಲೀನಿಂಗ್ ಮಾಡಿಸಿ ಒಂದು ಕಡೆ ಇಟ್ಟು ಇರ್ಬೇಕಲ್ರಿ. ಯಾರನ್ನ ಪ್ಯೂನ್ ಯಾರದಾರಿ? ಪ್ಯೂನ್ ನೀವೇ ಇದಕ್ಕೆ ಇದು ಇಲ್ಲಿ ಜಾಗ ಇಲ್ರಿ, ಇಟ್ಟು ಬಿಟ್ಟಾರಿ. ಜಾಗ ಇಲ್ಲಲ್ರಿ ಸರ್, ಜಾಗದ್ದೇ ಸಮಸ್ಯೆ. ಇದಕ್ಕೆಲ್ಲ ಬೆಡ್ ಸೆಕ್ಷನ್, ಇದು ಕಾಟೆಲ್ಲ ಸೆಕ್ಷನ್ ಆಗಿತ್ತು ನೋಡ್ರಿ. ಇದು ಕುಡಿಯೋ ನೀರು ಯೂಸ್ ಇಲ್ಲ. ಇದು ನೀರು ಯೂಸ್ ಇದ್ದಂಗಿಲ್ಲ. ಅದು ಸೋರ ಕಟ್ಟಡ ಅಂತ ಮಾಡಿಸಿಲ್ರಿ ಸರ್. ಇದು ಅಡಿಗೆ ಮಾಡ್ತಾರೆ ಎಲ್ಲ ಕಷ್ಟ ಇಂಥದ್ರಾಗ. ಇಲ್ಲಿ ಒಂದು ಮೌನೇಶ್ವರ ದೇವಸ್ಥಾನ ಸಾಮೂಹಿಕ ಶೌಚಾಲಯ ಅಂತ ಹೊರಗಡೆ ಅದ ಸರ್. ಈಗೇನು ಸಾಲಿ ನಡೆಸ್ತಲ್ಲ, ಅದ್ರ ಹಿಂದ್ಗಡೆ ಅದ. ಅದ್ರ ಚೆಂದಾಗೆ ಅದ. ಯಾವ್ದು ರೀ? ಒಂದು ವೇಳೆ ಈ ಬಿಲ್ಡಿಂಗ್ ಇರ್ಲಿಕ್ಕೆ ಹೆಂಗೆ ದೊಡ್ಡ ಸಮಸ್ಯೆ. ಬಿಲ್ಡಿಂಗ್ ಐತೆ ಅಂತ ನಡೆದ ರೀ.